ಆಗಿದ್ದು ಮೊಟ್ಟೆ ಅಟ್ಯಾಕ್. ಕ್ಷೇತ್ರಕ್ಕೆ ಬಂದ ಶಾಸಕರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಎಸೆದವರನ್ನ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೂಡ. ಆದರೆ ಮುನಿರತ್ನ ಅವರು ಈ ಪ್ರಕರಣವನ್ನ ಮತ್ತಷ್ಟು ಗಂಭೀರ ಆರೋಪಗಳ ಜೊತೆಯಲ್ಲಿ ತಳಕಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಡಿಕೆ ಬ್ರದರ್ಸ್ ನನ್ನನ್ನ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ, ಹಾಗೆ ಇಲ್ಲ ಸಲ್ಲದ ಪ್ರಕರಣಗಳಲ್ಲಿ ನನ್ನನ್ನು ತಳಕಾಕೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಶಾಸಕ ಸ್ಥಾನದಿಂದ ನಾನು ಹಿಂದೆ ಸರಿಬೇಕು ಅನ್ನೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಅದರ ಭಾಗವೇ ಈ ಮೊಟ್ಟೆ ಅಟ್ಯಾಕ್ ಅನ್ನೋದು ಮುನಿರತ್ನ ಅವರ ವಾದ. ಆದರೆ ಮರ್ಡರ್ ಮಾಡಬೇಕು ಅನ್ನೋ ಇರಾದೆ ಇದ್ದವರು ಮೊಟ್ಟೆ ಎಸಿತಾರಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮುನಿರತ್ನ ಅವರ ಆರೋಪಗಳು ಏನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಕೊಲೆ ಮಾಡುವ ಪ್ಲಾನ್ ಅನ್ನು ಮಾಡಿದ್ದಾರೆ ಡಿಕೆ ಬ್ರದರ್ಸ್. ಹಾಗೆ ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವರ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿ ಸೋತಂತಹ ಕುಸುಮಾ ಹನುಮಂತರಾಯಪ್ಪ, ಕೊಲೆ ಮಾಡುವ ಪ್ಲಾನ್ನ ಹಿಂದೆ ಡಿಕೆ ಬ್ರದರ್ಸ್ ಹಾಗೆ ಕುಸುಮಾ ಹನುಮಂತರಾಯಪ್ಪ ಇದ್ದಾರೆ ಅನ್ನೋದು ಶಾಸಕ ಮುನಿರತ್ನ ಅವರ ಆರೋಪ. ಬೆಳಗಾವಿಯಲ್ಲಿ ಹೇಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವೆ ಸ್ಥಾನದಲ್ಲಿ ಕೂರಿಸಿದ್ದಾರೋ, ಆರ್ ನಗರದಲ್ಲೂ ಕೂಡ ಕುಸುಮಾ ಅವರನ್ನ ಶಾಸಕಿಯನ್ನಾಗಿ ಮಾಡಿ ಆಕೆಯನ್ನ ಕೂಡ ಮಿನಿಸ್ಟರ್ ಮಾಡುವ ಇರಾದೆ ಕಾಂಗ್ರೆಸ್ನ ನಾಯಕರದ್ದು, ಅದರಲ್ಲೂ ಡಿಕೆ ಬ್ರದರ್ಸ್ ರದ್ದು ಅನ್ನೋದು ಮುನಿರತ್ನ ಅವರ ಆರೋಪ. ಇಬ್ಬರನ್ನೂ ಶಾಸಕರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡೋದೇ ಡಿಕೆ ಬ್ರದರ್ಸ್ ಗುರಿ. ಡಿಕೆ ರವಿ ಅವರನ್ನ ಸಾಯಿಸದೇ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಅವ್ರು ಸಾಯದೇ ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋದು ಮುನಿರತ್ನ ಅವರ ಆರೋಪ. ಕುಸುಮಾ ಹನುಮಂತರಾಯಪ್ಪರನ್ನ ಶಾಸಕಿಯಾಗಿ ಮಾಡ್ತಾರೆ, ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ನೀಚ ಕೃತ್ಯಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಮ್ಮಕ್ಕು ನೀಡೋದಿಲ್ಲ. ಇಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರ ಪಾತ್ರ ಇಲ್ಲ, ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದಂತೆ ಡಿಕೆ ಬ್ರದರ್ಸ್ ಈ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಮುನಿರತ್ನ ಅವರ ಆರೋಪ. ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ದು ಡಿಕೆ ಬ್ರದರ್ಸ್. ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದ್ದಾಯಿತು, ಈಗ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾರೆ. 100 ರಿಂದ 150 ಜನರ ಗುಂಪಿನಿಂದ ಕೊಲೆ ಮಾಡುವ ಸಂಚನ್ನ ರೂಪಿಸಿದ್ದಾರೆ. ಇವತ್ತು ಪೊಲೀಸರ ಮುಂಜಾಗ್ರತೆಯಿಂದ ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ಅಂತ ಹೇಳಿ ಮುನಿರತ್ನ ಮಾತನಾಡಿದ್ದಾರೆ. ಇನ್ನು ರಾಜ್ಯದ ಗೃಹ ಇಲಾಖೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಯಲ್ಲಿ ಇಲ್ಲವೇ ಇಲ್ಲ. ಇಡೀ ಗೃಹ ಇಲಾಖೆಯನ್ನ ಧರ್ಮೇಂದ್ರ ಅನ್ನೋ ಡಿವೈಎಸ್ಪಿ ಮುನ್ನಡೆಸ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಮುನಿರತ್ನ ಅವರು. ಇನ್ನು ಆಗಿದ್ದು ಮೊಟ್ಟೆ ಅಟ್ಯಾಕ್. ಕ್ಷೇತ್ರಕ್ಕೆ ಬಂದ ಶಾಸಕರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಎಸೆದವರನ್ನ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೂಡ. ಆದರೆ ಮುನಿರತ್ನ ಅವರು ಈ ಪ್ರಕರಣವನ್ನ ಮತ್ತಷ್ಟು ಗಂಭೀರ ಆರೋಪಗಳ ಜೊತೆಯಲ್ಲಿ ತಳಕಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಡಿಕೆ ಬ್ರದರ್ಸ್ ನನ್ನನ್ನ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ, ಹಾಗೆ ಇಲ್ಲ ಸಲ್ಲದ ಪ್ರಕರಣಗಳಲ್ಲಿ ನನ್ನನ್ನು ತಳಕಾಕೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಶಾಸಕ ಸ್ಥಾನದಿಂದ ನಾನು ಹಿಂದೆ ಸರಿಬೇಕು ಅನ್ನೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಅದರ ಭಾಗವೇ ಈ ಮೊಟ್ಟೆ ಅಟ್ಯಾಕ್ ಅನ್ನೋದು ಮುನಿರತ್ನ ಅವರ ವಾದ. ಆದರೆ ಮರ್ಡರ್ ಮಾಡಬೇಕು ಅನ್ನೋ ಇರಾದೆ ಇದ್ದವರು ಮೊಟ್ಟೆ ಎಸಿತಾರಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮುನಿರತ್ನ ಅವರ ಆರೋಪಗಳು ಏನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಕೊಲೆ ಮಾಡುವ ಪ್ಲಾನ್ ಅನ್ನು ಮಾಡಿದ್ದಾರೆ ಡಿಕೆ ಬ್ರದರ್ಸ್. ಹಾಗೆ ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವರ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿ ಸೋತಂತಹ ಕುಸುಮಾ ಹನುಮಂತರಾಯಪ್ಪ, ಕೊಲೆ ಮಾಡುವ ಪ್ಲಾನ್ನ ಹಿಂದೆ ಡಿಕೆ ಬ್ರದರ್ಸ್ ಹಾಗೆ ಕುಸುಮಾ ಹನುಮಂತರಾಯಪ್ಪ ಇದ್ದಾರೆ ಅನ್ನೋದು ಶಾಸಕ ಮುನಿರತ್ನ ಅವರ ಆರೋಪ. ಬೆಳಗಾವಿಯಲ್ಲಿ ಹೇಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವೆ ಸ್ಥಾನದಲ್ಲಿ ಕೂರಿಸಿದ್ದಾರೋ, ಆರ್ ನಗರದಲ್ಲೂ ಕೂಡ ಕುಸುಮಾ ಅವರನ್ನ ಶಾಸಕಿಯನ್ನಾಗಿ ಮಾಡಿ ಆಕೆಯನ್ನ ಕೂಡ ಮಿನಿಸ್ಟರ್ ಮಾಡುವ ಇರಾದೆ ಕಾಂಗ್ರೆಸ್ನ ನಾಯಕರದ್ದು, ಅದರಲ್ಲೂ ಡಿಕೆ ಬ್ರದರ್ಸ್ ರದ್ದು ಅನ್ನೋದು ಮುನಿರತ್ನ ಅವರ ಆರೋಪ. ಇಬ್ಬರನ್ನೂ ಶಾಸಕರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡೋದೇ ಡಿಕೆ ಬ್ರದರ್ಸ್ ಗುರಿ. ಡಿಕೆ ರವಿ ಅವರನ್ನ ಸಾಯಿಸದೇ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಅವ್ರು ಸಾಯದೇ ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋದು ಮುನಿರತ್ನ ಅವರ ಆರೋಪ. ಕುಸುಮಾ ಹನುಮಂತರಾಯಪ್ಪರನ್ನ ಶಾಸಕಿಯಾಗಿ ಮಾಡ್ತಾರೆ, ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ನೀಚ ಕೃತ್ಯಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಮ್ಮಕ್ಕು ನೀಡೋದಿಲ್ಲ. ಇಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರ ಪಾತ್ರ ಇಲ್ಲ, ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದಂತೆ ಡಿಕೆ ಬ್ರದರ್ಸ್ ಈ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಮುನಿರತ್ನ ಅವರ ಆರೋಪ. ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ದು ಡಿಕೆ ಬ್ರದರ್ಸ್. ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದ್ದಾಯಿತು, ಈಗ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾರೆ. 100 ರಿಂದ 150 ಜನರ ಗುಂಪಿನಿಂದ ಕೊಲೆ ಮಾಡುವ ಸಂಚನ್ನ ರೂಪಿಸಿದ್ದಾರೆ. ಇವತ್ತು ಪೊಲೀಸರ ಮುಂಜಾಗ್ರತೆಯಿಂದ ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ಅಂತ ಹೇಳಿ ಮುನಿರತ್ನ ಮಾತನಾಡಿದ್ದಾರೆ.
ಇನ್ನು ರಾಜ್ಯದ ಗೃಹ ಇಲಾಖೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಯಲ್ಲಿ ಇಲ್ಲವೇ ಇಲ್ಲ. ಇಡೀ ಗೃಹ ಇಲಾಖೆಯನ್ನ ಧರ್ಮೇಂದ್ರ ಅನ್ನೋ ಡಿವೈಎಸ್ಪಿ ಮುನ್ನಡೆಸುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಮುನಿರತ್ನ ಅವರು. ಇನ್ನು ರೇಪ್ ಹಾಗೆ ಮರ್ಡರ್ ಅಟೆಂಪ್ಟ್ ರೀತಿಯ ಗಂಭೀರ ಆರೋಪವನ್ನ ಹೊತ್ತು ಜೈಲು ಪಾಲಾಗಿ ಬಿಡುಗಡೆಯಾಗಿ ಕ್ಷೇತ್ರ ವಿಸಿಟ್ ಮಾಡಿದ ಬಿಜೆಪಿ ಶಾಸಕ ಮುನಿರತ್ನ ಅವ್ರ ಮೇಲೆ ಇವತ್ತು ಮೊಟ್ಟೆ ದಾಳಿಯಾಗಿದೆ. ಎಸ್ತಿದ್ದು ಮೊಟ್ಟೆ ಆದ್ರೆ ಮರ್ಡರ್ ಅಟೆಂಪ್ಟ್ ಅಂತ ಹೇಳಿ ಮುನಿರತ್ನ ಇದನ್ನ ಆರೋಪ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಶಾಸಕ ಮುನಿರತ್ನ ತಮ್ಮ ಕ್ಷೇತ್ರಕ್ಕೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಒಬ್ಬ ಶಾಸಕನ ಮೇಲೇನೆ ಈ ರೀತಿಯಾದ ಅಟ್ಯಾಕ್ಗಳಾದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಯಾವ ಹಂತದಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಮುನಿರತ್ನ ಹಾಗೆ ಬಿಜೆಪಿಯ ನಾಯಕರು. ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆಯಾ? ಶಾಸಕರ ಕಥೆನೇ ಹೀಗಾದ್ರೆ ಮುಂದೇನು ಗತಿ ಅಂತ ಹೇಳಿ ಪ್ರಶ್ನೆ ಮಾಡಲಾಗ್ತಿದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ ಮೇಲಿಂದ ಮೇಲೆ ಗದ್ದಲಗಳಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತ ಕಳೆದುಕೊಂಡಿದೆಯಾ ಕಾಂಗ್ರೆಸ್ ಪಕ್ಷ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಗ್ತಾ ಇದೆ. ಈಗ ನನಗೆ ಕೊಲೆ ಮಾಡ್ತೀರಿ ಅಂತ ಹೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಎಷ್ಟನೇ ಒಂದು 7-8ನೇ ತಾರೀಕು ಹೊತ್ತಿಯ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ ಇಬ್ಬರು ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗುತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ. ಅವ್ರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಈಗ ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ. ಪೋಸ್ಕೋ ಕೇಸ್ ಹಾಕಿ ನನ್ನ ಜೈಲಿಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಶಾಸಕ ಮುನಿರತ್ನ ಅವ್ರ ಮೇಲೆ